ಸೀರಿಯಲ್ ಆಕ್ಟ್ರೆಸ್ ನಂದಿನಿ ಅವರ ಕೇಸ್ನ ಸ್ಟಡಿ ಮಾಡಿದಾಗ ನನ್ಗನ್ಸಿದ್ದೇನೆಂದ್ರೆ 2025 ಅದಕ್ಕಿಂತ ಮುಂಚೆ ತುಂಬಾ ಜನಗಳು ರೋಟಿ ಕಬ್ಡಾ ಮಕಾನ್ಗೋಸ್ಕರ ಫೈಟ್ ಮಾಡ್ತಾ ಇದ್ರು. ಆದರೆ ಇವತ್ತು ತುಂಬಾ ಯಂಗ್ಸ್ಟರ್ಸ್ಗಳು ಫೈಟ್ ಮಾಡ್ತಾ ಇರೋದು ಮೆಂಟಲ್ ಹೆಲ್ತ್. ಎಲ್ಲ ಇರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ. ಕೆರಿಯರ್ದಲ್ಲಿ ಯಾವ ಚಾಯ್ಸ್ ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಮದುವೆ ವಿಚಾರದಲ್ಲಿ ಇನ್ನೊಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಕರೆಕ್ಟಾಗಿ ಯಾವ ಡಿಸಿಷನ್ ತಗೋಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಅಲ್ಲಿ ಅದನ್ನ ಸ್ಟ್ರೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಂಥ ಕೆಲವು ಡಿಸಿಷನ್ಗಳನ್ನ ತಗೊಳ್ಳೋದು ಸರಿನಾ? ಅಲ್ಲಿ ನಂದಿನಿ ಅವರ ಅನ್ಯಾಚುರಲ್ ಡೆತ್ಗೆ ಕಾರಣ ಆದ್ರೂ ಏನು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋದಾಗ ಅವ್ರ ತಾಯಿ ಕೊಟ್ಟಂತ ಸ್ಟೇಟ್ಮೆಂಟ್ ನ ನೀವು ಕೇಳಲೇಬೇಕು. ಕೆಲವು ಮೀಡಿಯಾದವರು ಹೇಳ್ತಿದ್ದಾರೆ ಗವರ್ನಮೆಂಟ್ ಜಾಬ್ ಸಿಗದೆ ನಂದಿನಿ ಅವರು ಈ ರೀತಿ ಹಿಂಗ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು. ಕೆಲವರು ಅದು ಇದು ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅಲ್ಲಿ ನಡೆದಿದ್ದಾದ್ರೂ ಏನು, ಯಾಕೆ ನಡೀತು, ಎಲ್ಲಿ ನಡೀತು, ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಆಕ್ಟ್ರೆಸ್ ನಂದಿನಿ ಕೇಸ್. ನಂದಿನಿ ಅವರು ಮೂಲತಃ ವಿಜಯನಗರ ಡಿಸ್ಟ್ರಿಕ್ಟ್ ನ ಕೊಟ್ಟೂರಿನವರು. ಅವರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಗವರ್ನಮೆಂಟ್ ಸ್ಕೂಲ್ ಟೀಚರ್. ಅವರ ಒಬ್ರು ಸಿಸ್ಟರ್ ಕೂಡ ಇದ್ದಾರೆ. ಅವರು ಅಲ್ಲಿ PUC ನ ಮುಗಿಸಿ ಅದಾದ ನಂತರ ಎಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು RR ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಎಂಜಿನಿಯರಿಂಗ್ ನ ಮುಗಿಸಿ ಅವರಿಗೆ IT ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರಿಗೆ ಇದ್ದಂತ ಡ್ರೀಮ್ ಏನಂದ್ರೆ ಆಕ್ಟಿಂಗ್ ಕೆರಿಯರ್ ನ ಪರ್ಸ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆಕ್ಟಿಂಗ್ ಕೆರಿಯರ್ ನ ಪರ್ಸ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ನಿಮ್ಗೆ ಗೊತ್ತು, ಯಾವ್ದಾದ್ರು ಒಂದು TV ಸೀರಿಯಲ್ಸ್ ಗಳಲ್ಲಿ ಅಥವಾ ಯಾವುದೇ ಒಂದು ಮೂವಿಗಳಲ್ಲಿ ಆಕ್ಟ್ ಮಾಡಬೇಕು ಅಂದ್ರೆ ಯಾರನ್ನಾದ್ರೂ ಹೈರ್ ಮಾಡೋದಕ್ಕೂ ಮುಂಚೆ ಆಡಿಷನ್ಸ್ ಗಳನ್ನ ನಡೆಸ್ತಾರೆ. ಅದೇ ರೀತಿ ಇವರು ಕೂಡ ಆಡಿಷನ್ಸ್ ಗಳನ್ನ ಕೊಡ್ತಿದ್ರಂತೆ. ಸೊ ಆಡಿಷನ್ಸ್ ಗಳಲ್ಲಿ ಕೊಟ್ಟು ಇವರ ಆಕ್ಟಿಂಗ್ ಕೆರಿಯರ್, ಆಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದೇ ಕಾರಣಕ್ಕೆ ಎಷ್ಟೋ ಸೀರಿಯಲ್ ಗಳಲ್ಲಿ ಕೂಡ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ. ಕನ್ನಡದಲ್ಲಿ ಸುಮಾರು 4 ರಿಂದ 5 ಸೀರಿಯಲ್ಗಳು, ತಮಿಳಿನಲ್ಲಿ ಗೌರಿ ಅನ್ನುವಂತ ಒಂದು ಫೇಮಸ್ ಸೀರಿಯಲ್ ಅಲ್ಲಿ ಕೂಡ ಆಕ್ಟಿಂಗ್ ಮಾಡಿರ್ತಾರೆ. ಇವರು ಇತ್ತೀಚೆಗೆ ಸುಮಾರು 2024 ರಿಂದ ಕೆಂಗೇರಿಯ ಮೈಲಸಂದ್ರ ಹತ್ರ ಇರುವಂತ ಇನ್ಸ್ಟಾ ಲಿವಿಂಗ್ PG ನಲ್ಲಿ ಸ್ಟೇ ಆಗಿರ್ತಾರಂತೆ. ಅವತ್ತು ಡಿಸೆಂಬರ್ 28, 2025 ಸಂಜೆ ಅವರ ಫ್ರೆಂಡ್ ಪುನೀತ್ ಅವರ ಜೊತೆಗೆ ಹೊರಗಡೆ ಹೋಗಿರ್ತಾರಂತೆ. ಸಂಜೆ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆಗೆ ಡಿನ್ನರ್ ಮುಗಿಸ್ಕೊಂಡು ವಾಪಸ್ಸು PG ಬರ್ತಾರಂತೆ. ಸೊ ಈಗ ಪುನೀತ್ ಅವರು ಯಾರು ಅಂತಂದ್ರೆ ಕೆಲವು ನ್ಯೂಸ್ ಪೇಪರ್ ಗಳಲ್ಲಿ ಬಾಯ್ ಫ್ರೆಂಡ್ ಅಂತ ಹೇಳಿದ್ದಾರೆ, ಕೆಲವು ನ್ಯೂಸ್ ಪೇಪರ್ ಗಳಲ್ಲಿ ಫ್ರೆಂಡ್ ಅಂತ ಹೇಳಿದ್ದಾರೆ. ಅವತ್ತು ಪುನೀತ್ ಅವ್ರ ಜೊತೆಗೆ ಮಾತಾಡಿ ಅದು ಅವರ ಎಮೋಷನಲಿ ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಿತ್ತು ಏನೋ ಆ ವಿಚಾರಗಳು ಗೊತ್ತಿಲ್ಲ. ಬಟ್ ಇಲ್ಲಿ ಅವರಿಬ್ಬರ ಮಧ್ಯೆ ನಡೆದಂತ ಕಾನ್ವರ್ಸೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ ಅವ್ರಿಗೆ ಏನೋ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ಕಾರಣನೇ ಅವ್ರ ಮಧ್ಯೆ ನಡೆದಂತ ಒಂದಷ್ಟು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಆಗಿರುತ್ತೆ. ಅವತ್ತು ರಾತ್ರಿ ಸುಮಾರು 11 ಗಂಟೆಗೇನೋ ವಾಪಸ್ ಅವರು PG ಹತ್ರ ಬರ್ತಾರೆ. PG ಹತ್ರ ಬಂದ ಮೇಲೆ ಪುನೀತ್ ಅವ್ರ ಜೊತೆಗೆ ಫೋನಲ್ಲಿ ಮಾತಾಡ್ತಾರಂತೆ. ಅದಕ್ಕೂ ಮುಂಚೆ ಸುಮಾರು 9:45ಕ್ಕೆ ಅವರ ತಂಗಿಗೆ ಫೋನ್ ಮಾಡಿರ್ತಾರಂತೆ. ಅವ್ರ ತಂಗಿ ಮೈಸೂರಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತಾಡಿ ಒಂದು ಕಾನ್ವರ್ಸೇಷನ್ ಆಗಿರುತ್ತಂತೆ. ಏನಂದ್ರೆ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ಯಾರು ನಂದಿನಿ ಅವರ ಸಿಸ್ಟರ್ ಹೇಳಿರ್ತಾರಂತೆ ಅಮ್ಮ ಅಜ್ಜಿ ಅವ್ರ ಮನೇಲಿ ಇದ್ದಾರೆ ಅಂತ. ಆ ಮಾತನ್ನ ಕೇಳಿದ ತಕ್ಷಣ ಫೋನ್ ನ ಕಟ್ ಮಾಡ್ಬಿಡ್ತಾರಂತೆ. ಸೊ ಈ ವಿಡಿಯೋ ನೋಡ್ತಾ ಹೋಗಿ ಅವರ ತಾಯಿ ಕೊಟ್ಟಂತ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು. ಅದಾದ ನಂತರ ಈ ಪುನೀತ್ ಅವ್ರ ಜೊತೆಗೆ ಡಿನ್ನರ್ ನ ಮುಗಿಸ್ಕೊಂಡು ವಾಪಸ್ ಸುಮಾರು 11 ಗಂಟೆಗೆ PG ಹತ್ರ ವಾಪಸ್ ಬಂದಿದ್ದಾರೆ. ಮೈಲ್ಸಂದ್ರ ಹತ್ರ ಇರುವಂತ ಇನ್ಸ್ಟಾ ಲಿವಿಂಗ್ PGಗೆ. ಅವರ ಸೆಕೆಂಡ್ ಫ್ಲೋರ್ 202 ಅವ್ರ ರೂಮ್ ಅಲ್ಲಿ ಹೋಗಿದ್ದಾರೆ. ಅದಾದ ಮೇಲೆ ಸುಮಾರು 11:30 ಆ ಟೈಮಲ್ಲಿ ಪುನೀತ್ ಅವ್ರಿಗೆ ಸೆನ್ಸ್ ಆಗಿದೆ, ಲೈಕ್ ಎಮೋಷನಲಿ ಅವ್ರ ಜೊತೆ ಮಾತಾಡಿದಾರಲ್ಲ ಅವ್ರ ಕಾನ್ವರ್ಸೇಷನ್ ಎಲ್ಲ. ಪುನೀತ್ ಅವರು ಎಷ್ಟು ಸಲ ಕಾಲ್ ಮಾಡಿದ್ರು ಸಹ ಕಾಲ್ನ ಅಟೆಂಡ್ ಮಾಡ್ತಿರ್ಲಿಲ್ವಂತೆ. ಸೊ ಆಗ ಪುನೀತ್ ಅವ್ರಿಗೆ ಸ್ವಲ್ಪ ಅಂದ್ರೆ ಲೈಕ್ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ, ಏನಾದರೂ ಮಾಡ್ಕೊಂಡ್ಬಿಟ್ರು ಏನೋ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಮೆಂಟಲ್ ಹೆಲ್ತ್ ಯಾವ ರೀತಿ ಇತ್ತು, ಅವರ ಒಂದು ಸ್ಟೆಬಿಲಿಟಿ, ಮೆಂಟಲ್ ಸ್ಟೆಬಿಲಿಟಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಈಗ ಆಬ್ವಿಯಸ್ಲಿ ಯಾರ್ದಾದ್ರೂ ಫ್ರೆಂಡ್ಸ್ಗಳ ಜೊತೆ ನೀವು ಮಾತಾಡ್ತಾ ಇದ್ರೆ ಗೊತ್ತಾಗುತ್ತೆ ಅವರು ಯಾವ ಒಂದು ಮೂಡ್ ಅಲ್ಲಿ ಇದ್ದಾರೆ, ಲೈಕ್ ಏನಾದರೂ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಪುನೀತ್ ಅವ್ರಿಗೆ ಗೊತ್ತಾಗಿದೆ. ಸೊ ಆ ಡೌಟ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಫೋನ್ ತೆಗೆದೇ ಇರೋ ಕಾರಣಕ್ಕೆ ಆ PGಯ ಮ್ಯಾನೇಜರ್ ಜೊತೆಗೆ ಕಾಲಲ್ಲಿ ಮಾತಾಡಿ ಹೋಗಿ ಚೆಕ್ ಮಾಡಿ ಅವ್ರನ್ನ ಒಂದ್ಸಲ ಚೆಕ್ ಮಾಡಿ ಆ ರೂಮ್ಗೆ ಹೋಗಿ ಅಂತ ಹೇಳಿದ್ದಾರೆ. PG ಮ್ಯಾನೇಜರು ಅವರು ಆಬ್ವಿಯಸ್ಲಿ ಇದು ಲೇಡೀಸ್ ಇರೋ ಜಾಗ ಇರೋದ್ರಿಂದ ನಾನು ಹೋಗಿ ಆ ರೀತಿ ಚೆಕ್ ಮಾಡೋಕ್ಕಾಗಲ್ಲ, ಪ್ರಾಬಬ್ಲಿ ಅವರು ಫೋನ್ ಲೈಕ್ ನಿದ್ದೆ ಮಾಡಿರ್ಬೋದು ಆ ಸಮಯದಲ್ಲಿ. ಆಬ್ವಿಯಸ್ಲಿ 11:30 ಅಂತಂದ್ರೆ ನಿದ್ದೆ ಮಾಡಿರ್ಬೋದು, ಬೆಳಿಗ್ಗೆ ಮಾತಾಡೋಣ ಬಿಡಿ ಅಂತ ಹೇಳಿದ್ರಂತೆ. ಅದಾದ ನಂತರವೂ ಕೂಡ ಪುನೀತ್ ಅವರು ಪದೇ ಪದೇ ಕಾಲ್ ಮಾಡಿದ್ದಾರೆ, ಆದ್ರೆ ಕಾಲ್ನ ರಿಸೀವ್ ಮಾಡಿಲ್ಲ. ನಂತರ ಪುನೀತ್ ಅವರು ಆ PG ಹತ್ರ ಬಂದು ಮ್ಯಾನೇಜರ್ ಜೊತೆಗೆ ಮಾತಾಡಿ ಅಲ್ಲಿದ್ದಂತ ಕೇರ್ ಟೇಕರ್ ಅವ್ರು 3 ಜನ ಸೇರ್ಕೊಂಡು ಆ ರೂಮ್ ಬಾಗಿಲನ್ನ ತಟ್ತಾರೆ, ಬೆಲ್ ಮಾಡ್ತಾರೆ, ಆದ್ರೆ ಡೋರ್ ಓಪನ್ ಮಾಡೋದಿಲ್ಲ ನಂದಿನಿ ಅವರು. ಅದೇ ಕಾರಣಕ್ಕೆ ಆ ಡೋರ್ನ ಹೊಡೆದು ನೋಡಿದಾಗ ಗೊತ್ತಾಗುತ್ತೆ ನಂದಿನಿ ಅವರು ಆತ್ಮಹತ್ಯೆ ಅಂತ. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ನೋಡಿದ ತಕ್ಷಣ ಪೊಲೀಸ್ನವ್ರಿಗೆ ಇವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ನಂತರ ಪೊಲೀಸ್ನವರು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಆಕೆ ಏನ್ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಒಂದು ವೇಲ್ ಇದೆಯಲ್ಲ, ಚೂಡಿದಾರ ಹಾಕ್ತಾರಲ್ಲ ಅದು ವೇಲ್ ಇರುತ್ತಲ್ಲ, ಆ ವೇಲ್ನ ವಿಂಡೋ ಇದೆಯಲ್ಲ, ಆ ವಿಂಡೋದು ಸರಳುಗಳಿದೆಯಲ್ಲ ಆ ಕಬ್ಬಿಣದ ಸಲಾಕೆ ಅದಕ್ಕೆ ಕಟ್ಕೊಂಡು, ಕತ್ತಿಗೆ ಕಟ್ಕೊಂಡು ಅವರು ನೇಣನ್ನ ಹಾಕೊಂಡು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದಾದ ನಂತರ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಪೊಲೀಸ್ನವರು ಅವರ ತಾಯಿಗೆ ಫೋನ್ ಮಾಡಿ ಹೇಳ್ತಾರಂತೆ, ನಿಮ್ಮ ಮಗಳು ಸತ್ತೋಗಿದ್ದಾರೆ ಬೈ ಮೆನ್ಷನ್ ಮಾಡ್ತಾರಂತೆ.
ಎನ್ನುವಂಥ ಒಂದು ಪದವನ್ನು ಮೆನ್ಷನ್ ಮಾಡಿದ ತಕ್ಷಣ ಅವ್ರ ತಾಯಿ ಬ್ರೇಕ್ ಡೌನ್ ಆಗ್ತಾರೆ. ಅದಾದ ನಂತರ ಅವ್ರ ತಾಯಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಷ್ಟರಲ್ಲಿ ಅವರ ದೇಹವನ್ನು ಮಾರ್ಚರಿಗೆಲ್ಲ ಹಾಕಿ ಅದೇನೇನಿದೆ ಎಲ್ಲ ಮುಗಿಸಿ ಅವರ ದೇಹವನ್ನು ವಾಪಸ್ಸು ಅವರ ತಾಯಿ ಕೊಡ್ತಾರೆ. ಅವ್ರ ತಾಯಿ ಅವರ ಒಂದು ನೇಟಿವ್ಗೆ ತಗೊಂಡು ಹೋಗ್ತಾರೆ. ಅಂಡ್ ಪೊಲೀಸ್ನವರು ಅವ್ರ ತಾಯಿ ಹತ್ರ ಎಕ್ಸ್ಪ್ಲಿಸಿಟ್ಲಿ ಕೇಳ್ತಾರೆ, ಇದಕ್ಕೆ ಅಂದರೆ ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ, ನಿಮ್ಮ ಮಗಳ ಸಾವಿಗೆ ಕಾರಣ ಯಾರಾದರೂ ಇರಬಹುದಾ, ಏನಾದರೂ ಇರಬಹುದಾ ಅನ್ನೋದಕ್ಕೆ ಅದು ಕಂಡುಹಿಡಿಯೋದಕ್ಕೆ ಅವರು ಕೇಳಿದಾಗ ಅವ್ರ ತಾಯಿ ಹೇಳ್ತಾರಂತೆ, ಇದಕ್ಕೆ ಯಾರದೇ ಕಾರಣ ಇಲ್ಲ. ಆಕೆ ಮೆಂಟಲಿ ಅಂಡ್ ಆಲ್ಸೋ ಹೆಲ್ತ್ ವೈಸು ಸಫರ್ ಮಾಡ್ತಾ ಇದ್ಲು. ಆಕೆಗೆ ಕನ್ಫ್ಯೂಷನ್ ಇತ್ತು ಕೆರಿಯರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು, ನಾನು ಇಲ್ಲಿ ಯಾರ ಮೇಲೂ ಸಂದೇಹ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಪೊಲೀಸ್ನವ್ರು ಯಾರ ಮೇಲೂ ಸಂದೇಹ ಇರೋದಿಲ್ಲ, ಸೊ ಇದು UDR ಅಂತ ಹೇಳ್ಬಿಟ್ಟು ಅಂದರೆ ಅನ್ಯಾಚುರಲ್ ಡೆತ್ ಅಂತ ಹೇಳ್ಬಿಟ್ಟು ಕೇಸ್ನ ಫೈಲ್ ಮಾಡ್ಕೊತಾರೆ. ಆಮೇಲೆ ಅವ್ರ ತಾಯಿಯವರು ಒಂದು ನ್ಯೂಸ್ ಫಸ್ಟ್ ಚಾನಲ್ಗೆ ಒಂದು ಇಂಟರ್ವ್ಯೂನ ಕೊಟ್ಟಿರ್ತಾರೆ. ಅದರಲ್ಲಿ ಅವರು ಹೇಳಿರುವಂಥ ಸ್ಟೇಟ್ಮೆಂಟ್ಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೀವು ಆ ವಿಡಿಯೋನ ನೋಡಲೇಬೇಕು, ನೋಡಿ ನಾನು ಲಿಂಕಲ್ಲಿ ಹಾಕ್ತೀನಿ. ಅವ್ರು ಹೇಳ್ತಾರೆ, ಅವ್ರ ತಂದೆ ಸತ್ತ ಮೇಲೆ 2021ರಲ್ಲಿ ಯಾವಾಗ ನಂದಿನಿ ಅವರ ತಂದೆ ತೀರೋಗ್ತಾರೋ ಅದಾದ ನಂತರ ಕಂಪ್ಯಾಷನೇಟ್ ಗ್ರೌಂಡ್ ಮಗಳಿಗೆ ಕೆಲಸ ಆಗುತ್ತೆ. ಆ ಗವರ್ನಮೆಂಟ್ ಜಾಬ್ ಇವರಿಗೆ ಆಗೋದಿರುತ್ತೆ. ಬಳ್ಳಾರಿಯ ಯಾವುದೋ ಒಂದು ತಾಲೂಕು ಆಫೀಸ್ನಲ್ಲಿ ಇವ್ರಿಗೂ ಕೂಡ ಜಾಬ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇವರು ಕೂಡ ಗ್ರಾಜುಯೇಷನ್ ಮುಗಿಸಿರ್ತಾರೆ. ಆದರೆ ಇವರಿಗೆ ಆ ಜಾಬ್ನ ಚೂಸ್ ಮಾಡೋದಿಲ್ಲ. ಯಾರು ನಂದಿನಿ ಅವರು ಆ ಜಾಬ್ನ ಚೂಸ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಅದು ಅವರ ಡ್ರೀಮ್ ಆಗಿತ್ತು. ಬಟ್ ಇಲ್ಲಿ ಅವ್ರಿಗಿದ್ದಂತ ಇಂಪಲ್ಸಿವ್ ಡಿಸಿಷನ್ ಮೇಕಿಂಗ್ ಅಂಡ್ ಸ್ಟ್ರೆಸ್ ಅಂಡ್ ಹೆಲ್ತ್ ವಿಚಾರವಾಗಿ ಅವರು ತಗೊಂಡಂತ ಡಿಸಿಷನ್ ಇದೆಯಲ್ಲ, ಅದು ತುಂಬಾನೇ ತಪ್ಪಾದಂತ ಡಿಸಿಷನ್. ಅವ್ರ ತಾಯಿ ಇನ್ಫ್ಯಾಕ್ಟ್ ಹೇಳ್ತಾರೆ, ತಂದೆ ತಾಯಿಗಳು ಮಕ್ಕಳ ಒಳ್ಳೇದಕ್ಕಾಗಿ ಸುಮಾರು ವಿಚಾರಗಳನ್ನ ಹೇಳ್ತಾರೆ. ಅವಾಗ ಮಕ್ಕಳುಗಳು ತಾಳ್ಮೆ ಇಲ್ಲದೆ ಕೇಳೋದಿಲ್ಲ, ಅವರಿಗೆ ತಾಳ್ಮೆನೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಅವ್ರ ತಾಯಿ ಯಾವುದೋ ಒಂದಷ್ಟು ವಿಚಾರಗಳನ್ನ ಇವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರಂತೆ, ನೀವು ಹೇಳ್ತಿರೋ ಮಾತುಗಳು ನಾನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಕಿವಿ ಮುಚ್ಕೊತೀನಿ ಅಂತ ಹೇಳ್ತಾರಂತೆ. ಅದಾದಮೇಲೆ ನೀವು ಇದೇ ರೀತಿ ನಾನು ಪದೇ ಪದೇ ಹೇಳ್ತಾ ಇದ್ರೆ ನಾನು ನಿಮ್ಮನ್ನ ಬ್ಲಾಕ್ ಮಾಡ್ತೀನಿ ನಂಬರ್ನ ಅಂತ ಹೇಳ್ತಾರಂತೆ. ಸೊ ಅದಾದ ಮೇಲೆ ಅವ್ರ ತಾಯಿ ಮತ್ತು ಮಗಳ ಮಧ್ಯೆ ಏನೋ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ. ನೀನು ಬ್ಲಾಕ್ ಮಾಡೋದು ಬೇಡ, ಮತ್ತೆ ನಾನು ಫೋನ್ ಮಾಡೋದಕ್ಕಾಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ತಾಯಿಯವರೇ ಅವರನ್ನ ಅಂದರೆ ಅವರ ಮೊಬೈಲಿಂದ ಮಗಳ ನಂಬರ್ನ ಬ್ಲಾಕ್ ಮಾಡಿರ್ತಾರಂತೆ. ಸೊ ಬ್ಲಾಕ್ ಮಾಡಿ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೆದು 20 ದಿನಗಳಾಗಿರುತ್ತಂತೆ. ಓಕೆ, ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಅವ್ರ ತಾಯಿನೇ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಆಕೆಗೇನೋ ಒಂದಷ್ಟು ಇಶ್ಯೂಸ್ಗಳಿತ್ತು, ಪಿಲ್ಸ್ಗಳನ್ನ ತಗೊಂತಾ ಇದ್ರು, ಅದೇ ಕಾರಣಕ್ಕೆ ತೆಳ್ಳಗಾಗಿದ್ರು, ಅಂದರೆ ಸಣ್ಣ ಆಗಿದ್ರು. ಅಂಡ್ ಆಲ್ಸೋ ಅವ್ರಿಗೆ ಇಂಪಲ್ಸಿವ್ ಡಿಸಿಷನ್ ಅಂತ ಹೇಳಿದ್ನಲ್ಲ, ಕ್ವಿಕ್ಕಾಗಿ ಏನಾದರೂ ಒಂದು ಡಿಸಿಷನ್ ತೊಗೊಂಡ್ಬಿಡ್ತಿದ್ರು. ಮುಂಗೋಪ ಅನ್ನೋದು ಜಾಸ್ತಿ ಇತ್ತು, ದುಡುಕ್ತಾ ಇದ್ರು. ಅಷ್ಟು ಆ್ಯಕ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಕೂಡ ಒಬ್ಬ ಕಲಾವಿದೆ, ನನ್ನ ಮಗಳ ಆ್ಯಕ್ಟಿಂಗ್ನ ನೋಡಿ ನಾನು ಅಷ್ಟು ಖುಷಿ ಪಡ್ತೀನಿ. ಆದರೆ ಆಕೆ ಎಲ್ಲ ವಿಚಾರದಲ್ಲೂ ಗುಡ್. ಆ ಒಂದು ಮುಂಗೋಪ ಅಂತ ಇದೆಯಲ್ಲ, ಅದೊಂದೇ ಕಾರಣಕ್ಕೆ ಈಕೆ ಮಾಡಿದಂಥ ಈಕೆ ತೊಗೊಂಡಂಥ ಒಂದು ಡಿಸಿಷನ್ ಇದೆಯಲ್ಲ, ತುಂಬಾ ದೊಡ್ಡ ತಪ್ಪು ಡಿಸಿಷನ್ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರ ತಂದೆಯ ಕೆಲಸ ಯಾವಾಗ ಈಕೆಗೆ ಆಗುತ್ತೆ ಅಂತ ಹೇಳಿದಾಗ ಆಕೆ ಹ್ಞೂ ಅಂತ ಹೇಳಿರ್ತಾರಂತೆ. ಅದಾದಮೇಲೆ ಹ್ಞೂ ಅಂತ ಹೇಳಿರ್ತಾರಂತೆ. ಮತ್ತೆ ಒಂದು ವರ್ಷಗಳ ನಂತರ ನನಗೆ ಯಾಕೋ ಈ ಆಕ್ಟಿಂಗ್ ಕೆರಿಯರ್ ಮೇಲೆ ನನಗೆ ನಂಬಿಕೆ, ಅಂದ್ರೆ ಲೈಕ್ ಫ್ಯೂಚರಿಸ್ಟಿಕ್ ಅನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಸೀರಿಯಲ್ಸ್ ಮುಗಿದೋದ್ರ ನಂತರ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋಂಥ ಡೌಟ್ ಬರ್ತಿದೆ, ನನಗೆ ಆಕ್ಟಿಂಗ್ ಕೆರಿಯರ್ ಮೇಲೆ ಸ್ವಲ್ಪ ಭಯ ಬರ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಜೊತೆ ಶೇರ್ ಮಾಡಿದಾಗ ಅವರೇ ಹೇಳ್ತಾರಂತೆ, ನಂದಿನಿ ಅವರು ಹೇಳ್ತಾರಂತೆ, ಈ ಗೌರ್ನಮೆಂಟ್ ಕೆಲಸ ಏನಾಯ್ತು ತಂದೆಯಿಂದ ನನಗೆ ಬರೋದಿತ್ತಲ್ಲ ಅದೇನಾಯ್ತು ಅಂತ ಕೇಳ್ತಾರಂತೆ. ಅವಾಗ ಅವ್ರು ಮತ್ತೆ ಕೇಳ್ತಾರೆ, ನಿನಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಹೌದು ಇಂಟ್ರೆಸ್ಟ್ ಇದೆ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿದಾಗ ಅವ್ರ ತಾಯಿಯವರು ಮತ್ತೆ ಹೋರಾಟ ಮಾಡಿ ನಿನಗೆ ಜಾಬ್ ಸಿಗೋ ಥರ, ಅಂದರೆ ಮಗಳಿಗೆ ಜಾಬ್ ಸಿಗೋ ಥರ ಏನೋ ಟ್ರೈ ಮಾಡಿದ್ದಾರೆ, ಒಂದಷ್ಟು ನೋಟಿಸ್ಗಳನ್ನ ಅಂದರೆ ಲೈಕ್ ರಿಕ್ವೆಸ್ಟ್ ಮಾಡಿಕೊಂಡು. ಬಟ್ ಮತ್ತೆ ಈಕೆ ಬೇಡ ನನಗೆ ಅದು ಅಂತ ರಿಜೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಅದ್ರ ಮಧ್ಯೆ ಅವರ ತಾಯಿ ಮತ್ತು ಮಗಳ ಮಧ್ಯೆ ಒಂದು ಲೈಕ್ ಕಾನ್ವರ್ಸೇಷನ್ ಇಂದ ಏನಾದರೂ ಒಂದು ಕಮ್ಯುನಿಕೇಷನ್ ಏನೋ ಒಂದು ಇಶ್ಯೂ ಆಯಿತು ಏನೋ, ಐ ಡೋಂಟ್ ನೋ ಆ್ಯಕ್ಚುಲಿ. ಬಟ್ ಅವ್ರ ತಾಯಿ ತುಂಬ ಮೆಚ್ಯೂರ್ಡ್ ಆಗಿ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಆ್ಯಸ್ ಅ ಟೀಚರ್ ಆಗಿ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಳ್ಳೋದಿಷ್ಟೇ, ನೀವು ಯಾವುದೇ ಕೆಲಸ ಮಾಡಿ, ಯಾವ ಒಂದು ಕೂಲಿ ಕೆಲಸ ಮಾಡಿದ್ರು ಕೂಡ ಅದು ತಪ್ಪಲ್ಲ, ಅದು ಅದರಲ್ಲಿ ನಾಚಿಕೆ ಪಡುವಂಥದ್ದು ಏನಿಲ್ಲ. ನಿಮ್ಮ ಒಂದು ಪ್ರಾಣವನ್ನು ನೀವು ಕಳ್ಕೊಂಡ್ರೆ ಅದು ತಪ್ಪು ಅಂತ ಹೇಳ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಪೊಲೀಸ್ನವರು ಆ ಇನ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿ ಏನೇನಿದೆ ಎವಿಡೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿದಾಗ ಅವರು ಬರೆದಿದ್ದಂಥ ಡೈರಿ ಇತ್ತಂತೆ. ಆ ಡೈರಿನಲ್ಲಿ ಡೆತ್ ನೋಟ್ ಅಂತ ಹೇಳ್ತಾರೆ ಕೆಲವರೆಲ್ಲ, ಆ ಡೈರಿನಲ್ಲಿ ಅವ್ರು ಮೆನ್ಷನ್ ಮಾಡಿದಾರಂತೆ ಕೆರಿಯರ್ ವಿಚಾರವಾಗಿ, ಸ್ಟ್ರೆಸ್ ವಿಚಾರವಾಗಿ ಅವರು ಎಲ್ಲನೂ ಎಕ್ಸ್ಪ್ರೆಸ್ ಮಾಡಿದ್ರಂತೆ. ಮದುವೆ ವಿಚಾರವಾಗಿ ಸ್ಟ್ರೆಸ್ ಇತ್ತು ಅಂತ ಹೇಳ್ಬಿಟ್ಟು ಕೆಲವು ನ್ಯೂಸ್ ಚಾನಲ್ಗಳು ಹೇಳ್ತಾರೆ, ಅದ್ರ ಬಗ್ಗೆ ನಂದೇನು ಕಮೆಂಟ್ ಇಲ್ಲ. ಈಗ ನಾನು ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳಿದ್ದೆ, ಏನಂತ, ಇವಾಗ ರೋಟಿ ಕಪ್ಡ ಮಕಾನ್ಗೆ ಅಂತ ಹೇಳ್ಬಿಟ್ಟು ಫೈಟ್ ಮಾಡ್ತಿರುವಂಥ ಸಿಚುವೇಶನ್ ಕಮ್ಮಿ ಆಗೋಗಿದೆ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ಊಟ ತಿಂಡಿ ಬಟ್ಟೆ ಈ ಥರ ಮನೆ ಇಂಥದಕ್ಕೂ ಹೋರಾಟ ಮಾಡ್ತಿದ್ರು. ಆದರೆ ಇವಾಗೆಲ್ಲ ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲ ಆ ಥರ ಸೆಟಲ್ ಆಗಿಬಿಟ್ಟಿದ್ದಾರೆ. ಈಗ ತಮ್ಮ ಮಕ್ಕಳು ತಮ್ಮ ಕೆರಿಯರ್ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರಲಿ ಅನ್ನೋದನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಜೆನ್ಸಿಗಳು ಮತ್ತು ಆಲ್ಫಾ ಅದೆಲ್ಲ ಇದೆಯಲ್ಲ, ಅವ್ರಗಳಿಗೆಲ್ಲ ಏನಾಗಿದೆ ಅಂದರೆ ಎಲ್ಲ ನನಗೆ ಗೊತ್ತು,
ಅನ್ನುವಂಥ ಈ ವಿಡಿಯೋ ನೀವೇನಾದರೂ ನೋಡ್ತಾ ಇದ್ರೆ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಅಂತಂದರೆ ನಿಮ್ಮ ಏಜ್ ಆ ಥರ ಇರುತ್ತೆ, ನೀವು ನೋಡಿರುವಂಥ ಒಂದು ಸರ್ಕಲ್ ಆ ರೀತಿ ಇರುತ್ತೆ. ತಂದೆ ತಾಯಿಗಳೇ ಆಗಲಿ ಬೇರೆ ಯಾರಾದರೂ ಆಗಲಿ ಒಳ್ಳೆ ವಿಚಾರಗಳನ್ನ ನಿಮ್ಮ ತಲೆಗೆ ಹೇಳಿದ್ರೆ ಅದು ತುಂಬ ಬೋರಿಂಗ್ ಅನಿಸುತ್ತೆ, ತುಂಬ ಇರಿಟೇಟಿಂಗ್ ಅನಿಸುತ್ತೆ. ಅದೇ ಕಾರಣಕ್ಕೆ ನೀವೇನು ಮಾಡ್ತೀರಾ, ಗೆಟ್ ಲಾಸ್ಟ್, ನೀವು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಪದಗಳನ್ನ ನೀವು ಯೂಸ್ ಮಾಡ್ತೀರಾ. ಬಟ್ ತಂದೆ ತಾಯಿಗಳಿಗೆ ಹರ್ಟ್ ಮಾಡದೇ ಇರೋ ರೀತಿ ಬದುಕೋದನ್ನು ಕಲೀರಿ ಅನ್ನೋದನ್ನು ಅವರೇ ಹೇಳ್ತಾರೆ. ನಂದಿನಿಯವರ ತಾಯಿಯವರು ಸಿಂಪಲಾಗಿ ಹೇಳ್ತಾರೆ, ನೀವು ನಮ್ಗೆ ಏನು ಮಾಡೋದು ಬೇಡ, ಆದರೆ ತಂದೆ ತಾಯಿಗಳಿಗೆ ಯಾವುದನ್ನು ಹರ್ಟ್ ಮಾಡದೇ ಇರೋ ರೀತಿ ನೀವು ಬದುಕ್ರಿ, ಆರಾಮಾಗಿ ಬದುಕ್ರಿ, ನಿಮ್ಗೆ ಇಷ್ಟ ಬಂದಂಗೆ ಬದುಕ್ರಿ, ಆದರೆ ತಂದೆ ತಾಯಿಗಳಿಗೆ ನೋವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಎಂಥ ತಂದೆ ತಾಯಿಗಳಿಗೆ ಮಕ್ಕಳು ಆಸ್ತಿ ಕೊಡೋದು ಬೇಡ, ಐಶ್ವರ್ಯ ಕೊಡೋದು ಬೇಡ, ನೆಮ್ಮದಿ ಕೊಡ್ರಿ. ಅವ್ರು ಇಷ್ಟಪಡೋದೇನು ಮಕ್ಳುಗಳು ಚೆನ್ನಾಗಿರಬೇಕು ಅಂತ, ಆರೋಗ್ಯವಾಗಿರಬೇಕು ಅಂತ ಹೇಳಿ. ಬಟ್ ತುಂಬ ಚಾಲೆಂಜ್ ಇದೆ. 90s ಕಿಡ್ಸು ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಫನ್ನಿ ಕಾಮಿಡಿ ವೇನಲ್ಲಿದೆ. ಆ ಕಡೆ ತಂದೆ ತಾಯಿ ಕೈಲೂ ಬೈಸ್ಕೊಂಡ್ರು, ಸ್ಕೂಲ್ ಟೀಚರ್ ಕೈಲೂ ಬೈಸ್ಕೊಂಡ್ರು, ಹೊಡೆಸ್ಕೊಂಡ್ರು. ಇವಾಗ ಅವ್ರ ಮಕ್ಳುಗಳು ಎಲ್ಲ ಜನ ಆಲ್ಫಾಗಳು ಬರ್ತಾ ಇದ್ದಾರಲ್ಲ, ಅವ್ರುಗಳು ಕೂಡ ಬೈಸ್ಕೊತಾರೆ. ಅವ್ರುಗಳ ಲೈಫ್ ಸ್ಟೈಲು, ಅವ್ರುಗಳು ಹೇಳಿದ ಮಾತನ್ನು ಕೇಳದೆ ಇರೋದು. ಸೊ ಇಂಥ ವಿಚಾರಗಳಲ್ಲಿ ಐ ಥಿಂಕ್ ಮಧ್ಯದಲ್ಲಿ ಸಿಗಾಕ್ಕೊಂಡು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು. ಅದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಟ್ರೂ. ಬಟ್ ಈಗ ಜನ್ಸಿಗಳಾಗಲಿ ಆಲ್ಫಾ ಯಾರೇ ಆಗಲಿ, ಈಗ ಬರ್ತಿರುವಂಥ ಜನ್ರೇಷನ್ಗಳು ಆಗಿರೋದು ತಪ್ಪು ಸರಿ ಅಂತ ಹೇಳ್ತಿಲ್ಲ. ಬಟ್ ತಂದೆ ತಾಯಿಗಳಿಗೆ ತೊಂದರೆ ಕೊಡದೆ ಆರಾಮಾಗಿದ್ದರೆ ದಟ್ ಈಸ್ ಗ್ರೇಟ್. ಕೆರಿಯರ್ ವಿಚಾರದಲ್ಲೇ ಆಗಲಿ, ಮದುವೆ ವಿಚಾರದಲ್ಲೇ ಆಗಲಿ, ಬೇರೊಂದು ಯಾವುದೇ ವಿಚಾರದಲ್ಲಾಗಲಿ, ಆಫೀಸಲ್ಲಿ ಇನ್ನೊಂದು ಯಾರೋ ಏನೋ ಅಂತಂದರು, ಮ್ಯಾನೇಜರ್ ಇನ್ನೊಂದಂದರು, ಟೈಮ್ ಕರೆಕ್ಟ್ ಆಗ್ತಿಲ್ಲ, ಇದೆಲ್ಲ ಸ್ಟ್ರೆಸ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೈಫ್ ಇಸ್ ನಾಟ್ ದಿಸ್ ಮಚ್. ತುಂಬ ಖುಷಿಯಾಗಿದ್ದಾಗ ಅಥವಾ ತುಂಬ ಕೋಪ ಇದ್ದಾಗ ಯಾವುದೇ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಟೈಮ್ ಕೊಟ್ಟರೆ ಎಲ್ಲ ಹೀಲ್ ಆಗುತ್ತೆ. ಟೈಮ್ ಈಸ್ ದ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ ಇತ್ತೀಚೆಗೆ, ಆ ಟೈಮ್ ಕೊಟ್ಟು ನೋಡಿ ಅಷ್ಟೇ. ತುಂಬ ಜಾಸ್ತಿ ಕುಯ್ಯೋಕ್ಕೆ ನನಗೂ ಮನಸ್ಸಿಲ್ಲ. ಸೊ ನಂದಿನಿ ಅವರು ಆ ಡಿಸಿಷನ್ ತೊಗೊಳ್ಳಿಲ್ಲ ಅಂದಿದ್ರೆ ಐ ಥಿಂಕ್ ಅವ್ರ ತಾಯಿ ಜೊತೆಗೆ ಮಾತಾಡಿದಿದ್ರೆ, ಇನ್ನೂ ಓಪನ್ ಆಗಿ ಮಾತಾಡಿದರೆ, ಇವ್ರ ಕಾನ್ವರ್ಸೇಷನ್ ಚೆನ್ನಾಗಿದ್ದರೆ, ಸ್ವಲ್ಪ ಮೆಚೂರ್ ಆಗಿ ಮಾತಾಡಿದರೆ ಈ ಥರ ಆಗ್ತಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನಾನು ಹೇಳೋದಿಷ್ಟೇ, ಎಷ್ಟೋ ಜನಗಳಿಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಏನಾದರೂ ಒಂದು ಕಷ್ಟಗಳು ಬಂತು, ಏನೋ ಒಂದು ಟೆನ್ಷನ್ ಆಯಿತು, ಏನೋ ಒಂದು ಮನಸ್ಸಲ್ಲಿ ಏನೋ ಇತ್ತು ಅಂದರೆ ಅದನ್ನು ಹೇಳ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರಿಗೆಲ್ಲ ಕ್ಲೋಸ್ ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಫ್ಯಾಮಿಲಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇನ್ನು ಕೆಲವರು ಕ್ಲೋಸ್ ಫ್ರೆಂಡ್ಸ್ ಅಂತ ಇರೋದಿಲ್ಲ. ಅಂದರೆ ಏಜ್ ಆಗ್ತಾ ಏನಾಗುತ್ತೆ, ಅವರ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಅವಾಗ ನಿಮ್ಮ ಮೈಂಡಲ್ಲಿ ಏನು ನೋಡುತ್ತೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಅಂಥ ಸಿಚುವೇಷನಲ್ಲಿ ನಾನು ಹೇಳೋದೇನೆಂದರೆ, ಸ್ವಲ್ಪ ಏನಾದರೂ ಒಂದಷ್ಟು ಹಾಬೀಸ್ಗಳನ್ನ ಬೆಳೆಸ್ಕೊಳ್ಳಿ. ಲೈಕ್ ಟ್ರಾವೆಲಿಂಗ್ ಆಗಲಿ, ಬೇರೆ ಏನೋ ನಿಮ್ಗೆ ಏನು ಇಷ್ಟ ಇರುತ್ತೆ, ಮೂವೀಸ್ ನೋಡೋದಾಗಲಿ, ಅಂಥ ಹಾಬೀಸ್ಗಳನ್ನ ಬೆಳೆಸ್ಕೊಳ್ಳಿ. ಯಾಕಂದರೆ ಅದು ನಿಮಗೆ ಟೈಮ್ನ ಬೈಔಟ್ ಮಾಡುತ್ತೆ, ಆ ಸ್ಟ್ರೆಸ್ಸಿಂದ ರಿಲೀಸ್ ಮಾಡುತ್ತೆ. ಸ್ವಲ್ಪ ಅಂದರೆ ಲೈಫನ್ನ ಬೇರೆ ರೀತಿ ನೋಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಆ ಒಂದು ಸೇಫ್ಟಿ ಝೋನ್ ಅಥವಾ ಒಂದು ಕಂಫರ್ಟ್ ಝೋನಲ್ಲಿ ನೀವೇನಿರ್ತೀರ ಅದರಿಂದ ಸ್ವಲ್ಪ ಆಚೆಗೆ ಬಂದು ಹೊರಗಿನ ಪ್ರಪಂಚನ ನೋಡಿ. ಕಷ್ಟಗಳು ಮನುಷ್ಯಂಗೆ ಬರದೆ ಏನು ಬೇರೆಯವ್ರಿಗೆ ಬರುತ್ತಾ, ಅದನ್ನೆಲ್ಲ ಎದುರಿಸಿ ನಿಲ್ಬೇಕು, ಆವಾಗಲೇ ಮನುಷ್ಯ ಆಗೋದು ಅಲ್ವಾ. ಯಾವುದಕ್ಕೂ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ಹ್ಯಾಪಿಯಾಗಿರಿ. ಹೊಸ ವರ್ಷದಲ್ಲಿ ಏನೇನು ರೆಸೊಲ್ಯೂಷನ್ ತೊಗೊಂಡಿದ್ದೀರಾ ಅದನ್ನೆಲ್ಲ ನೀವು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಿ, ಅದೇ ಸಕ್ಸಸ್. ಸೊ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ.